ಫ್ರೆಂಡ್ಸ್, IPL 2026ರ ಹಬ್ಬ ಜೋರಾಗಿ ನಡೀತಿದೆ. ಅದರಲ್ಲೂ ನಮ್ಮ RCB ಪಾಲಿನ ರನ್ ಮಷಿನ್ ವಿರಾಟ್ ಕೊಹ್ಲಿ ಈಗ ಫುಲ್ ಫಾರ್ಮ್ನಲ್ಲಿದ್ದಾರೆ. ಸನ್ ರೈಸರ್ಸ್ ಹೈದರಾಬಾದ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಭರ್ಜರಿ ಜಯದಲ್ಲಿ ಕೊಹ್ಲಿ ಅವರ ಸ್ಫೋಟಕ ಆರಂಭವೇ ಪ್ರಮುಖ ಕಾರಣವಾಗಿತ್ತು. ಈಗ ಗುವಾಹಟಿಯಲ್ಲಿ ನಡೆಯಲಿರುವ ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಪಂದ್ಯಕ್ಕೆ ಕಿಂಗ್ ಕೊಹ್ಲಿ ಸಜ್ಜಾಗಿದ್ದಾರೆ. ನಿಮಗೆ ಗೊತ್ತಾ, IPL ಇತಿಹಾಸದಲ್ಲೇ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಅತಿ ಹೆಚ್ಚು ರನ್ ಗಳಿಸಿದ ಬ್ಯಾಟರ್ ಬೇರೆ ಯಾರೂ ಅಲ್ಲ, ಅದು ನಮ್ಮ ವಿರಾಟ್ ಕೊಹ್ಲಿ. ಒಟ್ಟು ಪಂದ್ಯಗಳು 33, ಒಟ್ಟು ರನ್ಗಳು 896, ಸರಾಸರಿ 34.46, ಶತಕ 1 ಮತ್ತು ಅರ್ಧ ಶತಕಗಳು 6. ಸುಮಾರು 900 ರನ್ಗಳ ಹತ್ತಿರವಿರುವ ಕೊಹ್ಲಿ ಈ ಪಂದ್ಯದಲ್ಲಿ ಮತ್ತೊಂದು ಮೈಲಿಗಲ್ಲು ತಲುಪುವ ಸಾಧ್ಯತೆ ಇದೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ರಾಜಸ್ಥಾನ್ ವಿರುದ್ಧ ಕೊಹ್ಲಿ ಅವರ ಓವರಾಲ್ ಸ್ಟ್ರೈಕ್ ರೇಟ್ ಸ್ವಲ್ಪ ಕಡಿಮೆ, ಅಂದ್ರೆ 123.92 ಇದೆ. ಅದರಲ್ಲೂ ಮೈದಾನಕ್ಕೆ ತಕ್ಕಂತೆ ಅವರ ಆಟ ಬದಲಾಗುತ್ತೆ. ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ರಾಜಸ್ಥಾನ್ ವಿರುದ್ಧ ಕೊಹ್ಲಿ ಸ್ಟ್ರೈಕ್ ರೇಟ್ ಬರೋಬ್ಬರಿ 149.61. ಆದರೆ ಜೈಪುರದ ಸವಾಯಿ ಮಾನ್ಸಿಂಗ್ ಸ್ಟೇಡಿಯಂನಲ್ಲಿ ಇದು 117.82ಕ್ಕೆ ಇಳಿಯುತ್ತದೆ. ಈಗ ಪಂದ್ಯ ಗುವಾಹಟಿಯಲ್ಲಿ ನಡೆಯುತ್ತಿರುವುದರಿಂದ ಕೊಹ್ಲಿ ಯಾವ ರೀತಿ ಅಬ್ಬರಿಸಲಿದ್ದಾರೆ ಅನ್ನೋದೇ ಕುತೂಹಲ. 37 ವರ್ಷ ವಯಸ್ಸಾದರೂ ಕೊಹ್ಲಿ ಅವರ ಫಿಟ್ನೆಸ್ ಮತ್ತು ಆಟದ ಕಿಚ್ಚು ಸ್ವಲ್ಪವೂ ಕಡಿಮೆಯಾಗಿಲ್ಲ. 2008ರಿಂದ 2026ರವರೆಗೆ ಅಂದ್ರೆ ಸತತ 19 ಸೀಸನ್ಗಳಿಂದ ಒಂದೇ ಫ್ರಾಂಚೈಸಿಗಾಗಿ ಆಡುತ್ತಿರುವ ಏಕೈಕ ಆಟಗಾರ ವಿರಾಟ್. ಅವರ ಒಟ್ಟು IPL ಸಾಧನೆ ನೋಡಿದ್ರೆ ಮೈಜುಮ್ ಎನ್ನುತ್ತೆ. ಒಟ್ಟು ರನ್ 8758, 296 ಪಂದ್ಯಗಳು, ಸರಾಸರಿ 39.80, ಶತಕಗಳು 8, IPL ಇತಿಹಾಸದಲ್ಲೇ ಗರಿಷ್ಠ. ಸೊ ಫ್ರೆಂಡ್ಸ್, ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಕಿಂಗ್ ಕೊಹ್ಲಿ ಮತ್ತೊಂದು ಶತಕ ಸಿಡಿಸ್ತಾರಾ ಅಥವಾ RCBಗೆ ಭರ್ಜರಿ ಆರಂಭ ತಂದುಕೊಡ್ತಾರಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆಯೇ RCB ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ.